ಗುರುಜಿ, ಕಳೆದ ಭಾಗದಲ್ಲಿ ಸಾಯಿಬಾಬಾ ಕೋಟಿ ಮಂದಿರದ ಸಮಾರಂಭದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆ ಪ್ರೀತಿ ವಿಶ್ವಾಸ, ಬಾಬಾರವರ ಮೇಲಿರ್ತಕ್ಕಂಥ ಅಚಲವಾದಂಥ ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಪ್ರತಿಯೊಬ್ಬರಿಗೂ ದರ್ಶನ ಕೊಡ್ತಕ್ಕಂಥದ್ದು. ನನ್ನೆ ಇನ್ನೊಂದು ಪವಾಡವೇ ಸರಿ, ಬಾಬಾರವರಿಗೆ ಅಭಿಷೇಕ ಆಯಿತು. ಅಭಿಷೇಕ ಆಗಿ ಬಾಬಾರವರಿಗೆ ಆರತಿ ಮಾಡ್ತಿದ್ದೇವೆ. ಸಾಕಷ್ಟು ಜನಸಾಗರ, ಅಷ್ಟು ಜನಗಳ ಮಧ್ಯದಲ್ಲಿ ಆರತಿ ನಡೆಯುವಂತಹ ಕಾಲ. ಆರತಿ ಮಾಡ್ತಾಯಿದ್ರೆ ಆ ಆರತಿಯಿಂದ ಮೇಲ್ಭಾಗದಲ್ಲಿ, ಆ ಆರತಿಯ ಮಧ್ಯಭಾಗದಲ್ಲಿ ಒಂದು ಫೋಟೋ ಚಿತ್ರೀಕರಣದಲ್ಲಿ ಸಿಕ್ಕಂತಹದ್ದು ಬಾಬಾರವರ ಸ್ಪಷ್ಟವಾದಂತಹ ಮುಖ. ಆ ಆರತಿ ಒಳಗಡೆ ಬಾಬಾರವರ ಸ್ಪಷ್ಟವಾದಂತಹ ಮುಖ ಅದು ಕ್ಯಾಮ್ರಾ ಕಣ್ಣಿಗೆ ಸೆರೆ ಹಿಡಿದಿದ್ದದ್ದು. ಅದನ್ನು ನಿನ್ನೆ ಬಂದಂತಹ ಆ 1,20,000 ಜನ ಏನಿದ್ದಾರೆ ಅವರಷ್ಟೂ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಮಗೂ ಸಹಿತ ತಡವಾಗಿ ಬಂದಂಥದ್ದು ಆ ಬೆಳಕಿಗೆ. ಬಾಬಾರವರು ಆಮೇಲೆ ಆ ಫೋಟೋ ನೋಡಿದಾಗ ಅಬ್ಬಾ ಏನು ಸತ್ಯಾಂಶ ಇದು, ಬಾಬಾರವರೇ ಬಂದು ಹೋಗಿದ್ದಾರಲ್ಲ ಇಲ್ಲಿ. ನಿನ್ನೆ ನಿಜಕ್ಕೂ ಹೇಳಬೇಕಂದ್ರೆ ಶಿರಡಿಯಿಂದ ಬಾಬಾ ಇಲ್ಲಿಗೆ ಆಗಮಿಸಿದ್ದಾರೆ. ಶಿರಡಿಯಿಂದ ಬಾಬಾ ಬಂದು ಮಂಗಳಾರತಿ ಹೊತ್ತಿಗೆ, ಮಧ್ಯಾಹ್ನಿಕ ಮಂಗಳಾರತಿ ಹೊತ್ತಿಗೆ, ಅದು ಅಭಿಷೇಕ ಆದ ನಂತರ ಆದಂತಹ ಮಂಗಳಾರತಿ ಇದೆಯಲ್ಲ, ಆ ಆರತಿ ಸಮಯದಲ್ಲಿ ಆರತಿಯಲ್ಲಿ ಬಾಬಾರವ್ರು ನೋಡಿದ್ದೀವಿ ಅಂದರೆ ಅದು ಆನಂದ್ ಗುರುಜಿ ಹೇಳ್ತಿರ್ತಕ್ಕಂಥ ಉತ್ಪ್ರೇಕ್ಷೆ ಮಾತಲ್ಲ, ನಿನ್ನೆ ನಡೆದಂತಹ ಸತ್ಯ ಘಟನೆ. ಇದಕ್ಕೆ ಸಾಕ್ಷಿ ಸಂಜೆ 6 ಗಂಟೆಯಿಂದ ಆಚೆಗೆ ನೋಡಿದಂತಹ ಭಕ್ತರು ಸಾಕಷ್ಟು ಜನ. ಸುಮಾರು 6-6:30 ನಂತರ ಅದನ್ನು ಡಿಸ್ಪ್ಲೇನಲ್ಲಿ ಕೊಟ್ಟಿದ್ದಾರೆ. ಆದರೂ ಬಹಳ ವೈಭವಪೂರಿತವಾಗಿ, ಬಹಳ ಅರ್ಥಗರ್ಭಿತವಾಗಿ ನಡೆದಂಥ ಅನುಷ್ಠಾನ. ಬೆಂಗಳೂರಿನಲ್ಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಲ್ಲೇಶ್ವರಂ ಬಾಬಾ ಮಂದಿರದಿಂದ ಉತ್ಸವ ಹೊರಟು, ಅಲ್ಲಿಂದ ಪ್ಯಾಲೇಸ್ ಗ್ರೌಂಡ್ ಸೇರಿಕೊಂಡು, ಅಲ್ಲಿಂದ ಜನಸಾಗರ, ಆ ಜನಸಾಗರದ ಮಧ್ಯದಲ್ಲಿ ಬಾಬಾರವರ ಆರಾಧನೆ. ಎಲ್ಲರ ಒಂದು ಮನಸ್ಸು, ಎಲ್ಲರ ಒಂದು ಚಿತ್ತ ಭಗವಂತನತ್ತ, ಎಲ್ಲರ ಕೂಗು ಬರೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಎಂದಾಗ ಆ ಜೈಕಾರ ಹಾಕುವಂಥ ರೀತಿ ಇತ್ತಲ್ಲ, ಅದು ನೆನೆಸ್ಕೊಂಡ್ರೇ ಆನಂದ. ಇರಲಿ, ಕರ್ನಾಟಕದ ಜನತೆಗೆ, ಬಾಬಾ ಭಕ್ತರಿಗೆ, ಪ್ರತಿಯೊಬ್ಬರಿಗೂ ಸಹಿತ ಸಂಪೂರ್ಣವಾದಂಥ ಆಶೀರ್ವಾದ, ಭಗವಂತನ ಸಂಪೂರ್ಣ ಆಶೀರ್ವಾದ ಇರಲಿ. ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಕಾರ್ತಿಕ ಸೋಮವಾರ ಶಿವಾರಾಧನೆ ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ಶಿವಾಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಸ್ವಾಮಿಗೆ ಶತರುದ್ರಾಭಿಷೇಕ, ರುದ್ರಾಭಿಷೇಕ ನಿರಂತರವಾಗಿ ನಡೀತಾ ಇದೆ. ಹಾಗೆ ಇವತ್ತು ತಪ್ಪದಿರ ಶಿವಾರಾಧನೆ ಮಾಡಿ, ಶಿವಧ್ಯಾನವನ್ನು ಮಾಡಿ, ಸಾಧ್ಯವಾದರೆ ಹತ್ತಿರ ಇರತಕ್ಕಂಥ ಶಿವಾಲಯಕ್ಕೆ ಹೋಗಿ ಬನ್ನಿ. ಶಿವಾಲಯಗಳಿಗೆ ಹೋಗಿ ಅಲ್ಲಿ ಹೊರಟು ಸ್ವಾಮಿಗೆ ಬಿಲ್ವಾರ್ಚನೆ, ಭಸ್ಮಾರ್ಚನೆ, ನಿಮಗೆ ಶಕ್ತಿ ಇದ್ದರೆ ಒಂದು ರುದ್ರಾಭಿಷೇಕ ಅಥವಾ ಕ್ಷೀರವನ್ನು ಕೊಟ್ಟು ಕ್ಷೀರಾಭಿಷೇಕ, ಅಭಿಷೇಕದ ದರ್ಶನವನ್ನು ಮಾಡಬೇಕು. ಶಿವನ ಸಾನ್ನಿಧ್ಯಕ್ಕೆ ಹೋದಾಗ ಶಿವನಿಗೆ ನಡೆಯುವಂಥ ಅಭಿಷೇಕ ದರ್ಶನವನ್ನು ಮಾಡಬೇಕು. ವಿಷ್ಣು ಸಾನ್ನಿಧ್ಯಕ್ಕೆ ಹೊರಟಾಗ ಆ ವಿಷ್ಣುವಿನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಬೇಕು. ವಿಷ್ಣು ಸಾನ್ನಿಧ್ಯದಲ್ಲಿ ಅಲಂಕಾರವನ್ನು ಕಣ್ತುಂಬಿಸ್ಕೋಬೇಕು. ಶಿವ ಸಾನ್ನಿಧ್ಯಕ್ಕೆ ಹೊರಟಾಗ ಆ ಸ್ವಾಮಿಗೆ ಗಂಗಾಜಲದಿಂದ ವಿಶೇಷವಾದಂಥ ಗಂಗೆಯನ್ನೇ ದರಗಿಳಿಸಿದಂಥ ರೀತಿಯಲ್ಲಿರುತ್ತೆ. ಸ್ವಾಮಿಗೆ ಯಾವಾಗಲೂ ತಂಪಿನ ವಾತಾವರಣ. ಅದಕ್ಕೆ ಆತ ಚಂದ್ರಶೇಖರನಾಗಿದ್ದಾನೆ. ಚಂದ್ರಶೇಖರ ಅಂತ ಹೆಸರು ಬರಲಿಕ್ಕೆ ಕಾರಣ, ಚಂದ್ರನ ತಲೆ ಮೇಲಿಟ್ಕೊಂಡು ಸದಾ ತಂಪಿನಿಂದ ಇರತಕ್ಕಂಥದ್ದು ಶಿವ. ಯಾಕೆಂದರೆ ಶಿವ ತನ್ನಲ್ಲಿರ್ತಕ್ಕಂಥ ತನ್ನ 3ನೇ ಕಣ್ಣು ವಿಶೇಷವಾದಂಥದ್ದು. ಒಳಗಡೆ ಅಗ್ನಿಜ್ವಾಲೆ ಸದಾಕಾಲ ಉರಿತಾ ಇರುತ್ತೆ. ಯಾಕೆಂದರೆ ಕರ್ಮವನ್ನು ಸುಟ್ಟು ಕರಗಬೇಕು, ಸುಡಬೇಕು. ಶಿವ ವಾಸ ಮಾಡತಕ್ಕಂಥ ಸ್ಥಳವೇ ಸ್ಮಶಾನ, ಸ್ಮಶಾನವಾಸಿ ಶಿವ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ, ಹಾಗೆ ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂಗೆ, ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ, ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಸಹಿತ ಒಂದಿಷ್ಟು ಮಾನಸಿಕವಾಗಿರ್ತಕ್ಕಂಥ ಹಿಂಸೆ ಶುರುವಾಗುತ್ತೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ನೀವೇನೇ ಎಷ್ಟೇ ಕ್ರಮಬದ್ಧವಾಗಿದ್ದರೂ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಆಡುವಂತಹ ಸಣ್ಣ ಪುಟ್ಟ ಮಾತು ಮನಸ್ಸಿಗೆ ಬಹಳ ನೋವು ಕೊಡುವಂಥ ಸನ್ನಿವೇಶ ಎದುರಾಗುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ತನಕ, 12ರಿಂದ 6ರವರೆಗೂ ನಡೆಯುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಬಹಳ ಎಚ್ಚರಿಕೆ ಇರಬೇಕು. ದುಡುಕಿ ಮಾತಾಡಬೇಡಿ. ದುಡುಕಿ ಮಾತಾಡಿ ಅದು ಮತ್ತೊಂದು ಸಮಸ್ಯೆಗೆ ಈಡು ಮಾಡ್ಕೊಳ್ಳೋದು ಬೇಡ. ಜೊತೆಗೆ ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಸಡನ್ನಾಗಿ ತೀರ್ಮಾನ ತಂದುಕೊಂಡ್ರೆ ಸಮಸ್ಯೆ ಎದುರಾಗುತ್ತೆ. ಆಲೋಚನೆ ಮಾಡಿ ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಒಂದು ದಿವಸ ಮುಂದೂಡಿಸಿದ್ರೂ ಪರವಾಗಿಲ್ಲ. ಜೋಪಾನ, ಎಚ್ಚರ ಇರಲಿ. ತುಲಾರಾಶಿಯವರು ಇವತ್ತಿನ ದಿವಸ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಅಥವಾ ಹನುಮನ ಮಂದಿರಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿ ಒಂದಿಷ್ಟು ವಿಶೇಷವಾದಂತಹ ಕೇಸರಿ ರಕ್ಷೆಯನ್ನು ಇಟ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಸಿಗೆ ಶಾಂತಿ ಬೇಕು,
ನೆಮ್ಮದಿಯುತವಾದಂತಹ ಕಾಲವನ್ನು ಕಾಣಬೇಕಾದರೆ ಸಾಧ್ಯವಾದಷ್ಟು ನಿಮ್ಮ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಜವಾಬ್ದಾರಿ ಜಾಗರೂಕತೆ ಇರಬೇಕು. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೈಂಕರ್ಯಗಳನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳಷ್ಟು ಒಳಿತು. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು, ತೆಗೆದುಕೊಳ್ತಕ್ಕಂತಹ ತೀರ್ಮಾನ ಎಲ್ಲದರಲ್ಲೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗುತ್ತೆ. ಜೊತೆಗೆ ಇವತ್ತು ಮಧ್ಯಾಹ್ನ ಅಂದರೆ ಮಾಧ್ಯಾಹ್ನಿಕ ರಾಹುಕಾಲ ಸನ್ನಿವೇಶದಲ್ಲಿ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ದರ್ಶನ ಮಾಡೋದ್ರಿಂದಲೂ ವೃಶ್ಚಿಕ ರಾಶಿಯವರು ಒಂದಿಷ್ಟು ಒಳಿತನ್ನು ಕಾಣಬಹುದು. ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ, ರಕ್ತದ ಒತ್ತಡವಾಗಲಿ, ರಕ್ತದಿಂದ ರಕ್ತ ಕೆಡತಕ್ಕಂಥದ್ದಾಗಲಿ ಅಥವಾ ಮತ್ತಾವುದಾದ್ರೂ ಒಂದು ಸಮಸ್ಯೆಗಳಿಂದ ಭಾಳಷ್ಟು ನರಳುತ್ತಿರ್ತೀರಿ. ಜೋಪಾನ ಇಂತಹ ಸಮಯದಲ್ಲಿ ಕುಜಾನುಷ್ಠಾನ ಮಾಡ್ತಕ್ಕಂಥದ್ದು ಅಥವಾ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡ್ತಕ್ಕಂಥದ್ದು, ಕೆಂಪು ವಸ್ತ್ರ ಒಂದಿಡಿ ತೊಗರಿಬೇಳೆ ಹಾಕಿ ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ದೇವಾಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹಣೆಗೆ ಸಾಧ್ಯವಾದಷ್ಟು ಕೆಂಪು ಗಂಧವನ್ನು ಕಲಸಿ ಅದನ್ನು ಹಣೆಗೆ ದೇವರಿಗಿಟ್ಟು ಉಳಿದಂತಹ ಗಂಧವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು. ಈ ಪ್ರಕಾರ ವೃಶ್ಚಿಕ ರಾಶಿಯವರು ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ದಿನ. ಇವತ್ತು ಯಾವುದೇ ಕೈಂಕರ್ಯಗಳನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದರೂ, ಯಾವುದೇ ಕೆಲಸಗಳಲ್ಲಾದರೂ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಗಣಪತಿ ದೇವಸ್ಥಾನಕ್ಕೆ 21 ಗರಿಕೆ 9 ಬಿಳಿ ಎಕ್ಕದ ಹೂವನ್ನು ಕೊಡಿ. ಅಥವಾ ಮನೆಯಲ್ಲೇ ಗಣಪತಿ ಫೋಟೋ ಇದ್ದರೆ ಒಂದು 21 ಗರಿಕೆಯನ್ನು ಮನೆಯಲ್ಲಿ ಗಣಪತಿ ಫೋಟೋ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಪುಡಿ ತೆಗೆದುಕೊಂಡು ಎಲ್ಲಿ ಇರುವೆ ಗೂಡಿದೆಯೋ ಆ ಇರುವೆ ಮತ್ತು ಚೀಮೆಗಳಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಬೆಲ್ಲದ ಪುಡಿ ಅಥವಾ ಸಕ್ಕರೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಅಶ್ವತ್ಥ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷ ಇದ್ದರೆ ಪ್ರಾರ್ಥನೆ ಮಾಡ್ಕೊಂಡು ಹೊರಡೋದ್ರಿಂದ ಧನುರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣಬಹುದು. ಇನ್ನು ಮಕರ ರಾಶಿ. ಗುರುಜಿ, ಕೆಲವು ಕರೆಗಳನ್ನು ಸ್ವೀಕರಿಸ್ಬಿಡೋಣ. ಆಗ್ಲಿಮ್ಮ. ವೀಕ್ಷಕರೇ, ಇನ್ನು ಕಡೆಯ 3 ರಾಶಿಗಳ ದಿನಭವಿಷ್ಯವನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಗೌರಮ್ಮ ಅಂತ. ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿಮ್ಮ, ಇದ್ದಾರಾ ನಿಮ್ಮ ಮನೆಯವರು? ಇದಾರೆ ಮೇಡಮ್, ಮಾತಾಡಿ. ಗುರುಜಿ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ನಂದು 9 ವರ್ಷ ಆಯ್ತು ಮದುವೆ ಆಗಿ ಗುರುಜಿ. ನಮ್ಮ ಯಜಮಾನ್ರಿಗೆ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ ಗುರುಜಿ. ಅಯ್ಯೋ. ನನ್ ತುಂಬಾ ಸಮಸ್ಯೆ ಗುರುಜಿ. ನಮ್ಮನೇಲಿ ನಾನೇ ದುಡಿಬೇಕು, 2 ಮಕ್ಳಿದ್ದಾರೆ ಗುರುಜಿ. ನಾವ್ ನೆಕ್ಸ್ಟ್ ಅಂದ್ರೆ ಕೆಲ್ಸನೇ ಕೈಗೂಡಲ್ಲ ಗುರುಜಿ. ಯಾವ ಕೆಲ್ಸಕ್ಕೆ ಹೋದ್ರೆ ತುಂಬಾ ತೊಂದರೆ ಆಗುತ್ತೆ ಗುರುಜಿ. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಿದ್ರು ಗುರುಜಿ. ಹಿಂಗೆ ತುಂಬಾ ಜನ ಮೋಸ ಮಾಡ್ಬಿಟ್ರು ಗುರುಜಿ. ಸಾಲ ಬೇರೆ ಆಗ್ಬಿಡ್ತು. ಹಾಗಾಗಿ ನಾನ್ ಪಾರ್ಲರ್ ನಡ್ಸ್ಬಿಟ್ಟಿದೀನಿ ಗುರುಜಿ. ಅವ್ರಿಗೆ ಮತ್ತೆ ಎದೆಲಿ ತುಂಬಾ ಕ್ಯೂ ಕಟ್ಕೊಳ್ಳೋದು, ಮತ್ತೆ ಅದನ್ನ ರಿಆಪರೇಷನ್ ಮಾಡಿಸ್ಬೇಕು ಗುರುಜಿ. ಮತ್ತೆ ಅವ್ರಿಗೆ ಉಚ್ಚೆ ಮಾಡೋ ಜಾಗದಲ್ಲೆಲ್ಲ ಏನೇನೋ ತುಂಬಾ ತುಂಬಾ ಗೆಡ್ಡೆಗಳ ತರ ಆಗ್ಬಿಡುತ್ತೆ ಗುರುಜಿ. ಅವ್ರ ಟೈಮ್ ಚೆನ್ನಾಗಿದ್ಯೋ ಏನಂತ ಗೊತ್ತಿಲ್ಲ ಗುರುಜಿ. ತುಂಬಾ ಸಮಸ್ಯೆ ಗುರುಜಿ. ಬಾಡಿಗೆ ಮನೇಲಿ ಇದ್ದೀವಿ, ಯಾರು ಹೆಲ್ಪ್ ಮಾಡಲ್ಲ ಗುರುಜಿ. ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಗುರುಜಿ. ಭಗವಂತ. ಇದರಮ್ಮ ಯಜಮಾನ್ರು ಮನೇಲಿ ಇದ್ದಾರಮ್ಮ? ಸರಿ ಗುರುಜಿ, ಇದಾರೆ ಗುರುಜಿ. ಅವ್ರ ಹತ್ರ ಕೊಡ್ತೀನಿ, ಮಾತಾಡಿ ಗುರುಜಿ. ಕೊಡಮ್ಮ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಸರಿ ಬರ್ತಾ ಇಲ್ಲ. ನೇನು ಮುಕ್ಕಾಲ್ ಭಾಗ ಕೈಗೆ ಬರುತ್ತೆ, ಕಾಲ್ ಭಾಗ ಹಂಗೆ ನಿಂತು ಹೋಗ್ಬಿಡುತ್ತೆ. ಅಂದರೆ ನೀವು ಮೊದಲಿಂದ ಬಿಲ್ಡಿಂಗ್ ಕಾಂಟ್ರಾಕ್ಟೇ ಮಾಡ್ತಾ ಇದ್ದೀರಾ? ಹೌದು ಗುರುಜಿ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಂದ್ರೆ ಮೆಟೀರಿಯಲ್ ಸಪ್ಲೈ ಮಾಡ್ಕೊಡೋದು. ಬರೀ ಮೆಟೀರಿಯಲ್ ಸಪ್ಲೈ ಮಾಡೋದು ಮಾತ್ರ? ಹೌದು ಗುರುಜಿ. ಅದರಲ್ಲಿ ಇವತ್ತಿನ ಕಾಲ ಧರ್ಮದಲ್ಲಂತೂ ಎಲ್ಲೂ ಬಿಸ್ನೆಸ್ ಇಲ್ಲ, ಯಾವ ಕೆಲಸಗಳು ನಡೀತಿಲ್ಲ. ಹೌದು ಗುರುಜಿ. ಈಗ ಒಂಥರ ಬರೆ ಮೇಲೆ ಬರೆ ಬಿದ್ದಂಗೆ ಆಗ್ಬಿಟ್ಟಿರುತ್ತೆ ಪರಿಸ್ಥಿತಿ. ಹೌದು ಗುರುಜಿ. ಇರಲಿ, ಇದೆಲ್ಲ ಒಂದು ಭಾಗ ಆದರೂ ಪರವಾಗಿಲ್ಲ. ನಿಮ್ಮ ಆರೋಗ್ಯದ ಕಡೆ ಭಾಳ ಲಕ್ಷ್ಯ ಕೊಡಬೇಕು.